ಎಲ್ಲ ಆತ್ಮೀಯ ಬಂಧುಗಳಿಗೆ ನನ್ನ ನಮಸ್ಕಾರ. ನಾನು ಒಬ್ಬ ಸಾಮಾನ್ಯ ಗೃಹಿಣಿ. ಈ ಹೆಣ್ಮಗಳು ಬನ್ನಂಜಿಯವ್ರ ಬಗ್ಗೆ ಏನು ಮಾತಾಡ್ಬೋದು, ನಿಮಗೂ ಎಲ್ಲ ಆಶ್ಚರ್ಯ ಆಗಿರ್ಬೋದು. ನನಗೆ ಕೊಟ್ಟದ್ದು ವಿಷಯನೇ ಅಂಥದ್ದು ಏನಂದರೆ ಅವರೊಡನೆ ಒಡನಾಟ. ನಾ ಅವರ ಸಾಹಿತ್ಯ, ಅವರ ಯೋಗ್ಯತೆಗೆ ಮಾತಾಡುವಂಥ ಯೋಗ್ಯತೆ ಇದ್ದ ಮಹಿಳೆಯೂ ಅಲ್ಲ. ನಾನು ಬರೀ ಅವರೊಡನೆ ಇರುವಂಥ ಒಡನಾಟದ ಬಗ್ಗೆ ಒಂದು 5ರಿಂದ 8 ನಿಮಿಷ ಮಾತಾಡ್ತೇನೆ ಅಷ್ಟೆ. ಬನ್ನಂಜಿಯವ್ರನ್ನ ಟೆಲಿವಿಷನ್ನಲ್ಲಿ ನೋಡಿದ್ದೆ, ಪ್ರತ್ಯಕ್ಷವಾಗಿ ನೋಡಿರಲಿಲ್ಲ. ಅವರ ಪ್ರವಚನಗಳನ್ನೆಲ್ಲ ಯೂಟ್ಯೂಬ್ನಲ್ಲಿ ದಿನ ನಾನು ನಮ್ಮ ಮನೆಯವರು ಕೇಳ್ತಿದ್ವಿ. ಪ್ರತ್ಯಕ್ಷವಾಗಿ ನೋಡುವಂಥ ಒಂದು ಪ್ರಸಂಗ ಬಂತು. ಏನಂದರೆ ಅವರು ಅವ್ರ ಮನೆಗೆ ಬರ್ತಾ ಇದ್ದಾರೆ ಬನ್ನಂಜಿಯವರು ಇವತ್ತಿನ ದಿವಸ ಅಂದಾಗ ನಾವಿಬ್ಬರು ಗಂಡ ಹೆಂಡತಿ ತಯಾರಾಗಿ ಹೋದ್ವಿ ಬನ್ನಂಜಿಯವ್ರು ನೋಡಬೇಕು ಅಂತ. ಅವ್ರ ಮನೆಗೆ ಹೋದಾಗ ಅಂಗಳದಲ್ಲಿ ಒಂದು ದಿವಾಣ ಹಾಕಿದ್ರು. ಅದರ ಮೇಲೆ ಒಬ್ಬರು ಮಹಿಳೆ, ಅವ್ರ ಪಕ್ಕದಲ್ಲಿ ಒಂದು ಮಗು ಕೂತಿತ್ತು. ಅವರಿಬ್ಬರನ್ನೂ ಪರಿಚಯ ಮಾಡ್ಕೊಂಡು ನಾನು ಒಳಗೆ ಹೋದೆ. ಒಳಗೆ ಹೋದಾಗ ಬನ್ನಂಜಿಯವರು ಸೋಫಾದ ಮೇಲೆ ಕೂತ್ಕೊಂಡಿದ್ರು. ಅವ್ರ ಸುತ್ತಲೂ ಒಂದಿಷ್ಟು ದಿಗ್ಗಜರೆಲ್ಲ ಕೂತ್ಕೊಂಡಿದ್ರು. ಅವ್ರ ಜೊತೆ ಹರಟೆ ಹೊಡಿತಿದ್ರು ಸಾಹಿತ್ಯದ ಬಗ್ಗೆ. ನನಗೆ ಅವ್ರನ್ನ ನೋಡಿದ ತಕ್ಷಣ ಏನಪ್ಪ ಇವರು ಮೇರು ವ್ಯಕ್ತಿ, ಇವರಲ್ಲಿ ಎಷ್ಟೆಲ್ಲ ಜ್ಞಾನ ತುಂಬಿದೆ. ಇಲ್ಲಿ ಅವ್ರ ಚಿತ್ರ ನೋಡಿದ್ರು ಹಾಗೆ ಅನ್ನಿಸ್ತದೆ. ಒಂದು ಫ್ರೆಂಚ್ ಗಡ್ಡ, ನಿಲ್ವಂಗಿ, ಒಂದು ಲುಂಗಿ, ಮತ್ತು ಮಾತಾಡ್ತಾ ಕೂತ್ಕೊಂಡಿದ್ರು. ಬನ್ನಂಜಿಯವರು ಇಷ್ಟೊಂದು ಸರಳ ವ್ಯಕ್ತಿ ಒಳಗೆ ಇಷ್ಟೊಂದೆಲ್ಲ ತುಂಬಿಕೊಂಡಿದೆಲ್ಲ ಅಂತ ಆಶ್ಚರ್ಯ ನನಗೆ. ಆಮೇಲೆ ಅವ್ರ ಹತ್ರ ಹೋಗಿ ನಮಸ್ಕಾರ ಮಾಡಿ ಇಬ್ಬರು ಆಶೀರ್ವಾದ ತಗೊಂಡು ಹೇಳಿದ್ವಿ. ನಾವು ಬಂದದ್ದು 2 ಉದ್ದೇಶ. ಒಂದು, ನಾನೊಂದು ನವಮಿದ ಭಕ್ತಿಯಲ್ಲಿ ಸಖ್ಯ ಅನ್ನುವಂಥ ಒಂದು ವಿಷಯದ ಬಗ್ಗೆ ಪ್ರಬಂಧ ಬರಿತಿದ್ದೇನೆ ಒಂದು. 2ನೇದ್ದು, ಸಂಗೀತದಲ್ಲಿ ಸಾಹಿತ್ಯದ ಪಾತ್ರ ಅನ್ನೋ ಬಗ್ಗೆನೂ ಬರಿತಾ ಇದ್ದೇನೆ. ಅದಕ್ಕೆ ಸ್ವಲ್ಪ ನಿಮ್ಮ ಮಾರ್ಗದರ್ಶನ ಬೇಕು ನನಗೆ ಅಂತ ಹೇಳಿದೆ. ಅವರು ಒಂದು 2 ಲೈನ್ ಹೇಳಿದ್ರು. ಇಷ್ಟು ಚಂದ ಹೇಳಿದ್ರಂದ್ರೆ, ಶಬ್ದ ಅನ್ನೋದು ಧ್ವನಿಯ ಸ್ಪರ್ಶ ಇಲ್ಲದೆ ಅದರ ಅರ್ಥ ಆಗಂಗಿಲ್ಲ ರೀ. ಶಬ್ದಕ್ಕೆ ಧ್ವನಿಯ ಸ್ಪರ್ಶ ಬೇಕೇ ಬೇಕು. ಸ್ಪರ್ಶ ಇದ್ದಾಗ ಮಾತ್ರ ಅರ್ಥ ಆಗ್ತದೆ ಅಂತ ಹೇಳಿದರು. ಅದನ್ನೇ ಇಷ್ಟು ಸಮಂಜಸವಾಗಿ ಒಂದು 2 ನಿಮಿಷ ಹೇಳಿದರು. ಮುಂದೆ ತಮ್ಮ ಡಿಸ್ಕಷನ್ನಲ್ಲಿ ಹೋಗ್ಬಿಟ್ರು. ಆಮೇಲೆ ನಮ್ಮ ಮನೆಯವರು ಹೇಳಿದರು, ಇಲ್ಲ ನಿಮ್ಮನ್ನು ನಾವು ಧಾರವಾಡಕ್ಕೆ ಕರಿಬೇಕಂತ ಮಾಡೀವಿ, ನಿಮಗೊಂದು ಸಬ್ಜೆಕ್ಟ್ ಕೊಡ್ತೀವಿ. ಏನಂದರೆ ಮಹಿಪತಿ ದಾಸರು ಮತ್ತು ಅವರ ರಾಜಯೋಗ, ಈ ಸಬ್ಜೆಕ್ಟ್ ಬಗ್ಗೆ ನೀವು ಮಾತಾಡಬೇಕು ಅಂತ ಹೇಳಿದರು. ಯಾಕೆ ಅಂದರೆ ಮಹಿಪತಿ ದಾಸರು ವಿಜಾಪುರ ಜಿಲ್ಲೆಯಲ್ಲಿ ಮಾತ್ರ ಕೆಲ ಜನರಿಗೆ ಗೊತ್ತಿತ್ತು. ಅವರ ಸಾಹಿತ್ಯದ ಬಗ್ಗೆ ಈ ಕಡೆ ಜನರಿಗೆ ಯಾರಿಗೂ ಗೊತ್ತೇ ಇರಲಿಲ್ಲ. ಅದನ್ನು ಸ್ವಲ್ಪ ಎಲ್ಲರಿಗೂ ತಿಳಿಸ್ಬೇಕು ಅನ್ನೋದು ಒಂದು ನಮ್ಮ ಉದ್ದೇಶವೂ ಆಗಿತ್ತು. ಯಾಕೆಂದರೆ ನಾವು ಮಹಿಪತಿ ದಾಸರ ವಂಶದಿಂದ ಬಂದವರು. ಅದಕ್ಕೆ ಅದು ಒಂದು ನಮ್ಮದು ಉದ್ದೇಶ ಆಗಿತ್ತು. ಒಪ್ಕೊಂಡ್ರು. ಹೇಳಿದರು, ನನ್ನ ಮಗ ವಿನಯ್ ಇದ್ದಾನೆ, ಅವನ ಹತ್ರ ಹೋಗ್ರಿ, ಅವನ ಡೈರಿ ಒಳಗೆ ಯಾವ ಡೇಟ್ ಕೊಡ್ತಾನೆ ಆ ಡೇಟಿಗೆ ನಾನು ಬರ್ತೇನೆ ಅಂತ ಹೇಳಿದರು. ಅವರು ಅದು ಸುಮಾರು 2009 ಇಸ್ವಿ. 2009 ಜುಲೈ 12ರಿಂದ ಜುಲೈ 16ರವರೆಗೆ ನಮ್ಮ ಮನೆಯಲ್ಲಿದ್ದರು. ಆ ಅನುಭವ 1-2 ವಾಕ್ಯದಲ್ಲಿ ಹೇಳ್ತೇನೆ ಅಷ್ಟೇ. ಅವ್ರದ್ದು ದಿನಚರಿ ಅಂದರೆ, ಬೆಳಿಗ್ಗೆ ನಮ್ಮ ಮನೆಗೆ ಬಂದರು. ಬರಬೇಕಾದ್ರೆ ಕೆಲವೊಂದು ಹೇಳಿದರು. ನನಗೆ ಬೆನ್ನೋವಿನ ಪ್ರಾಬ್ಲಮ್ ಇದೆ, ಕಮೋಡ್ ಬೇಕು, ಟೇಬಲ್ ಮೇಲೆ ಊಟ ಮಾಡ್ತೇನೆ, 9 ಗಂಟೆಗೆ ಗಂಜಿ ಊಟ ಬೇಕು, ನನಗೆ ಟೇಬಲ್ಲು ಕುರ್ಚಿ ಅದೆಲ್ಲ ವ್ಯವಸ್ಥೆ ಮಾಡಿಕೊಡ್ಬೇಕು, ನನಗೊಂದು ರೂಮ್ ಬೇಕು ಅಂತ ಹೇಳಿದರು. ಅವರು ಆವಾಗ ತಾತ್ಪರ್ಯ ನಿರ್ಣಯವನ್ನು, ಮಹಾಭಾರತ ತಾತ್ಪರ್ಯ ನಿರ್ಣಯವನ್ನು ಸಂಸ್ಕೃತದಲ್ಲಿ ಬರಿತಾ ಇದ್ದರು. ಆಮೇಲೆ ಮನೆಗೆ ಬಂದರು, ನೋಡಿದರು, ರೂಮ್ ಎಲ್ಲ ಸರಿಯಾಗಿದೆ, ವ್ಯವಸ್ಥೆ ಏನು ತೊಂದರೆ ಇಲ್ಲ, ಇರ್ತೇನೆ ಅಂದರು. ನನಗೆ ಅವ್ರದ್ದು ಮಡಿಯಲ್ಲಿ ಅಡುಗೆ ಮಾಡಬೇಕು, ಇಜ್ಜಲ್ ಒಲೆ ಮೇಲೆ ಅಡುಗೆ ಮಾಡಬೇಕು, ಆಚಾರ್ಯರು ಬನ್ನಂಜ ಗೋವಿಂದ ಆಚಾರ್ಯ ದೊಡ್ಡ ಆಚಾರ್ಯರು, ಇಂಥವೆಲ್ಲ ಕಲ್ಪನೆ ಮಾಡ್ಕೊಂಡಿದ್ದೆ. ಅವ್ರ ಮಗ ಹೇಳಿದ, ಅವರಿಗೆ ಶುದ್ಧವಾಗಿ ಸ್ನಾನ ಮಾಡಿ ಅಡುಗೆ ಮಾಡಿ ಹಾಕಿದರೆ ಸಾಕು, ಅವರು 9 ಗಂಟೆಗೆ ಮಾತ್ರ ಗಂಜಿ ಊಟ ಅವರಿಗೆ ಹಾಕಬೇಕು ಅಂತ ಹೇಳಿದರು. ಆಯಿತು. ಒಂದು ಇಷ್ಟು ಖುಷಿ ಒಳಗೆ ಎಲ್ಲ ಹಬ್ಬದ 5 ದಿವಸ ಅಂದರೆ ಹೆಂಗೆ ಹಬ್ಬದ ವಾತಾವರಣ ಇತ್ತು ನಮ್ಮ ಮನೆಯೊಳಗೆ ಅಂದರೆ, ಅದು ನೀವೇ ಯಾರಾದರೂ ಬಂದು ನೋಡಿದರೆ ಗೊತ್ತಾಗ್ತಿತ್ತು. ನಾನು ಖುಷಿಯಲ್ಲಿ ಗಂಜಿ ಊಟ 9 ಗಂಟೆಗೆ ಮಾಡಿಸ್ತಿದ್ವಿ. ಆಮೇಲೆ ಅವ್ರ ದಿನಚರಿ ಅಂದರೆ ಬೆಳಿಗ್ಗೆ ಏಳೋದು, ಸ್ನಾನ, ತಮ್ಮದೇನು ಅನೇಕಗಳನ್ನು ಮಾಡ್ತಿದ್ರು, ಪ್ರಾತರ್ವಿಧಿ ಎಲ್ಲ ಮುಗಿಸಿ
ಒಂದು ಚೇರ್ ಮೇಲೆ ಕೂತ್ಕೊಂಡು ಅರ್ಧ ಗಂಟೆ ಧ್ಯಾನ ಮಾಡ್ತಿದ್ರು. ಮತ್ತೇನವರು ಒಳಗೆ ಬಂದು ಪೂಜೆ ಮಾಡ್ತೀನಿ ಅದು ಇದು ಏನೂ ಹೇಳ್ತಿರ್ಲಿಲ್ಲ, ಧ್ಯಾನ ಮಾಡ್ತಿದ್ರು, ಏನೋ ಕೆಲವೊಂದು ಮಂತ್ರಗಳನ್ನು ಪಠಿಸ್ತಿದ್ರು. ಆಮೇಲೆ ತಮ್ಮ ಸಾಧನೆ, ತಮ್ಮ ಪುಸ್ತಕ ಬರಿತಾ ಕೂತ್ಕೊಂಡ್ಬಿಡ್ತಿದ್ರು. ಆವಾಗ ನನಗೆ ಅರಿವಾದದ್ದು ಏನು ಅಂದರೆ, ಶ್ರೀಪಾದರಾಜರು ಒಂದು ಇದನ್ನು ಕೃತಿಯನ್ನು ಬರೆದಿದ್ದಾರೆ. ಏನಂದರೆ, ಅರಿತವರಿಗೆ ಅತಿ ಸುಲಭ ಹರಿಯ ಪೂಜೆ, ಅರಿಯದವ ನಿರ್ಭಾಗ್ಯತರ ಲೋಕದೊಳಗೆ, ಹೈಮಾಂಡ ಮಂಟಪವು ಭೂಮಂಡಲವೇ ಪೀಠ. ಹೀಗೆ ಹೋಗ್ತದೆ ಮುಂದೆ. ಅದಕ್ಕೆ ಮಳೆಯೇ ಮಜ್ಜನವು, ದಿಗ್ವಲಯಗಳೇ ವಸನ, ಮಲಯಾನಿಲವೇ ಗಂಧಧೂಪ, ಇಳೆಯೊಳಗೆ ಬೆಳೆದ ಧಾನ್ಯಗಳೆಲ್ಲ ನೈವೇದ್ಯ, ಥಳ ಥಳಿಪ ಮಿಂಚು ಕರ್ಪೂರದಾರತಿ ಅಂತ ಈ ಕವನವನ್ನು ನಾನು ಸಖ್ಯ ಪ್ರಬಂಧ ಬರಿಬೇಕಾದ್ರೆ ಓದಿದ್ದೆ. ಅದು ನೆನಪಿಗೆ ಬಂತು ನನಗೆ. ಅಯ್ಯಪ್ಪ, ಇವ್ರ ಪೂಜೆ ಅಂದರೆ ಇದೇ, ಇಷ್ಟು ಆಂತರಿಕ ಪೂಜೆಯನ್ನು ಅವರು ಭಕ್ತಿಯಿಂದ ಮಾಡ್ಕೋತಾರಲ್ಲ ಅಂತ. ಮುಂದೆ ಟೈಮ್ ಆದ 9 ಗಂಟೆ ಆದ ತಕ್ಷಣ ಗಂಜಿ ಊಟಕ್ಕೆ ಬರ್ತಿದ್ರು. ಗಂಜಿ ಊಟ ಆದ ತಕ್ಷಣ ಸ್ವಲ್ಪ ಹೊತ್ತು ವಿಶ್ರಾಂತಿ ಇರ್ತಿತ್ತಲ್ಲ, ನಮ್ಮ ಹಾಲ್ನಲ್ಲಿ ಕೂತ್ಕೊಂಡು ನಾನು, ನಮ್ಮ ಮನೆಯವರು, ಇನ್ನೂ ಅವ್ರಿಗೆ ಭೇಟಿಯಾಗಲಿಕ್ಕೆ ಎಷ್ಟೆಷ್ಟೋ ಜನ ಬರ್ತಿದ್ರು. ಅವ್ರ ಜೊತೆ ಎಲ್ಲ ಮಾತಾಡ್ತಾ ಇಷ್ಟೊಂದು ರೋಚಕ ಕಥೆಗಳನ್ನೆಲ್ಲ ಹೇಳ್ತಿದ್ರಲ್ಲ ನಮಗೆ. ಅದನ್ನು ಕೇಳಿ ಮೈ ನಾವು ಹೇಳ್ಬಿಡ್ತಿತ್ತು. ಮೊದಲೇದಾಗಿ ಅವ್ರು ಹೇಳಿದ ಕಥೆ ಅಂದರೆ, ಒಂದು ಕೋತಿ ಅವ್ರು ರಾಮಾಯಣ ಹೇಳ್ಬೇಕಾರೆ ಬರ್ತಿತ್ತು, ದಿನಾಲು ಬರ್ತಿತ್ತು ಅಂತ ಹೇಳ್ತಿದ್ರು. ಅದನ್ನು ಇಷ್ಟು ಚೆನ್ನಾಗಿ ವರ್ಣನೆ ಮಾಡಿ ಹೇಳಿದ್ರಲ್ಲ. ಆ ಕೋತಿ ಬಂದ ತಕ್ಷಣ ಕೂತು ಸಭಿಕರೆಲ್ಲ ಆ ಕಡೆ ಈ ಕಡೆ ಓಡಾಡೋಕ್ಕೆ ಶುರು ಮಾಡಿಬಿಟ್ರು. ಮುಂದೆ ಆ ಕೋತಿಗೆ ವ್ಯವಸ್ಥೆ ಇವ್ರ ಪಕ್ಕದಲ್ಲೇ ಮಾಡಿಕೊಟ್ರು, ಒಂದು ಚೇರ್ ಹಾಕಿ ಅನ್ನುವಂಥ ಕಥೆ ಹೇಳ್ತಿದ್ರು. ಅದು ನೆಕ್ಸ್ಟ್ ಕಥೆ ಅಂದರೆ, ಒಬ್ಬ ಅವಧೂತನ ಕಥೆ ಹೇಳ್ತಿದ್ರು. ಅವರು ಆತ್ಮೀಯರಾದಂಥ ಒಬ್ಬರು ಅವಧೂತರಿದ್ದರು. ಅವರು ಇವ್ರ ಜೊತೆ ಯಾವಾಗಲೂ ಅಧ್ಯಾತ್ಮದ ಬಗ್ಗೆ ಮಾತಾಡೋರು. ಬನ್ನಂಜೆ, ನಾನು ಅದ್ವೈತಿ, ನೀನು ದ್ವೈತಿ. ನಾನು ಒಂದು ರೀತಿಯಿಂದ ದ್ವೈತ ಮತದವನೇ, ಯಾಕಂದರೆ ನಾನು ಪೂಜೆ ಮಾಡ್ತೀನಲ್ಲ, ನಾನು ಬೇರೆ ದೇವರು ಬೇರೆ ಅಂತ ಆಯ್ತಲ್ಲ, ಅದಕ್ಕೆ ಒಂದು ಥರದಿಂದ ನಾನು ದ್ವೈತ ಅಂತ ಅನ್ನೋದನ್ನು ಹೇಳ್ತಿದ್ರು. ಆಮೇಲೆ ವಿದೇಶಿಯರು ಅವ್ರ ಹತ್ರ ಬಂದಾಗ ಏನೇನು ಪ್ರಶ್ನೆ ಮಾಡ್ತಿದ್ರು, ಅದಕ್ಕೆ ನಾ ಹೇಗೆ ಉತ್ತರ ಕೊಡ್ತಿದ್ದೆ ಅನ್ನೋದನ್ನೆಲ್ಲ ಹೇಳ್ತಿದ್ರು. ಅದು ಹೇಳಿದಾಗ ನಾವು ಇಷ್ಟು ಕುತೂಹಲದಿಂದ ಕೇಳ್ತಾ ಕೂತ್ಕೋತಿದ್ವಿ. ಭಾರತೀಯರು ಇಷ್ಟೆಲ್ಲ ಅಧ್ಯಾತ್ಮದೊಳಗೆ ಪರಿಣಿತರಿರ್ಬಹುದು, ಅವರು ವೇದ ಓದಿರಬಹುದು, ಅದು ಓದಿರ್ಬಹುದು. ನಾನು ಇಲ್ಲಿ ಬಂದು ನೋಡಿದಾಗ ಪ್ರತಿಯೊಬ್ಬರನ್ನು ಕೇಳಿದಾಗ ಎಲ್ಲರೂ ಅಷ್ಟೆಲ್ಲ ಹಿಂಗೆ ಪರಿಣಿತರು ಇಲ್ಲಲ್ಲ ಅಂತ ಹೀಗೆಲ್ಲ ಕ್ವಶನ್ ಎಲ್ಲ ಕೇಳ್ತಿದ್ರು. ಅದಕ್ಕೆ ಬನ್ನಂಜಿ ಅವರು ಉತ್ತರನೂ ಹೇಳ್ತಿದ್ರು. ಅದೇನು ಉತ್ತರ ಹೇಳ್ತಿದ್ರು ಅದೆಲ್ಲ ಹೇಳ್ತಾ ಹೋದರೆ ಸುಮಾರು ಟೈಮ್ ಬೇಕಾಗ್ತದೆ. ಮತ್ತು ಸ್ವಲ್ಪ ಹೊತ್ತಾದಮೇಲೆ ತಮ್ಮ ಸಾಧನೆ, ತಾವು ಬರೆಯೋದು, ತಾವು ಓದೋದು ಅದರಲ್ಲಿ ಮಗ್ನಾಗಿ ಬಿಡ್ತಿದ್ರು. ಆಮೇಲೆ ಊಟದ ನಂತರ ವಿಶ್ರಾಂತಿ ಆದ ನಂತರ ತಯಾರಾಗಿ ಬಿಡಬೇಕು. 4:30-5 ಗಂಟೆಗೆ ಅಂದರೆ ಕಲಾಭವನದಲ್ಲಿ ಅವರು ಪ್ರವಚನ, ಮಹಿಪತಿ ದಾಸರು ಮತ್ತು ರಾಜಯೋಗ ಅನ್ನುವ ಬಗ್ಗೆ ಪ್ರವಚನ ಮಾಡೋರು. ಮೊದಲೇ ದಿವಸ ಎಲ್ಲರೂ ಹೋದ್ವಿ ಕಲಾಭವನಕ್ಕೆ. ಕಲಾಭವನವನ್ನು ಇಷ್ಟು ಚಂದ ಸಿಂಗರಿಸಿದ್ರಂದ್ರೆ, ಒಂದು ಮಹಿಪತಿ ದಾಸರ ಬೃಂದಾವನದ ಕಟೌಟ್ ಹಾಕಿ ಅದರ ಎಲ್ಲ ದೀಪ ಹಾಕಿ ಅದರ ಮುಂದೆ ಮಂಗಳಾರತಿ ಎಲ್ಲ ಮಾಡಲಿಕ್ಕಂತ ವ್ಯವಸ್ಥೆ ಮಾಡಿ ಕೊಟ್ಟಿದ್ದರು. ದಿನಚರಿ ಏನಿತ್ತಂದ್ರೆ, ಹೋದ ತಕ್ಷಣ 2 ಮಹಿಪತಿ ದಾಸರ ಹಾಡುಗಳನ್ನು ನಾನು ಹಾಡಬೇಕು. ಆಮೇಲೆ ಅವ್ರ ಪ್ರವಚನ ಸ್ಟಾರ್ಟ್ ಆಗ್ತಿತ್ತು. ಅವ್ರದ್ದು ಮೊದಲೇ ದಿವಸ ಮಹಿಪತಿ ದಾಸರು ಅವರ ಸಾಹಿತ್ಯ ಉಳಿದ ದಾಸರುಗಳಿಗಿಂತ ಹೇಗೆ ಭಿನ್ನ ಅನ್ನೋದನ್ನು ಅವ್ರು ಮೊದಲೇ ದಿವಸ ವರ್ಣನ ಮಾಡಿದರು. 2ನೇ ದಿವಸ ಒಂದು ಅವರ ಕೃತಿಯನ್ನು ತಗೊಂಡ್ರು. ಅದು ಯಾವುದು ಅಂದರೆ, ಎಂಥ ಮಗನೇ ನಿಮ್ಮ ಗೋಪ್ಯಮ್ಮ, ಸವಿ ಸುಖ ಬಲ್ಲಿವ ನವನೀತ ಚೋರ, ಯವೇ ಹಾಕುತ್ತ ಬಹ ಪರನಾರಿಜಾರ, ಎಳೆವನು ಹಾದಿಯೊಳಗ ಸೆರಗ, ಸುಳುಹು ಕಂಡಾರೆಂದರೆ ತಾ ತಿರುಗ, ಹಿಡಿದೇನೆಂದರೆ ಕೈಯೊಳು ಸಿಲಕ, ಮಾಡರಿದಂಗ ಇವ ಬಲುಠಕ್ಕ. ಹೇಳಬೇಕಿನ್ಯಾರಿಗೆ ಈ ದೂರ, ತಿಳಿದುಕೊಳ್ಳಮ್ಮ ಮಗನ ವಿಚಾರ, ಬಿಡ ಇವನೆಂದು ಪಿಡಿದವರ ಕೈಯ, ಬಿಡದೆ ಸಲಹುತಿಹ ಮೂಢ ಮಹಿಪತಿಯ. ಈ ಒಂದೇ ಒಂದು ಕೃತಿಯನ್ನು 5 ದಿವಸದವರೆಗೆ ಪ್ರವಚನ ಮಾಡಿದರು. ಇದರಲ್ಲಿ ನೀವು ಮೇಲ್ನೋಟಕ್ಕೆ ನೋಡಿದರೆ ಎಲ್ಲ ಗೋಪಿಯರು ಬಂದು ಯಶೋದೆಗೆ ದೂರ ಹೇಳಿಕ್ಕೆ ಹತ್ತಿದ್ದಾರೆ ಕೃಷ್ಣನ ಬಗ್ಗೆ ಅನ್ನುವಂಥದ್ದು ಎಲ್ಲರಿಗೂ ನಾವು ಅಷ್ಟೇ ತಿಳ್ಕೊಂಡಿದ್ವಿ. ಇದರಲ್ಲಿ ಅಡಗಿದಂತಹ
ಆ ರಾಜಯೋಗವನ್ನು ಅನಾವರಣಗೊಳಿಸಿದ್ದು ನೋಡಿ ನಮಗಿಷ್ಟು ಆಶ್ಚರ್ಯ ಆಯ್ತಲ್ಲ. ಅವ್ರು ಹೇಳಿದರು, ಎಂಥ ಮಗನೇ ನಿಮ್ಮ ಗೋಪೆಂಬ ಎಂಬ ಮೊದಲ ಸಾಲಿನೊಳಗೆ ಗೋಪೆಮ್ಮ ಅಂದ್ರೆ ವೇದ ಮಾತೆ, ವೇದ ಮಾತೆಯ ಮಗ ಕೃಷ್ಣ. ಅವನ ಸಲುವಾಗಿ ಜನರೆಲ್ಲ ಹೇಳಿಕತ್ತಾರಂತ. ಅವ ನವನೀತ ಚೋರ ಅಂದ್ರೆ ನವನೀತ ಇರುವುದು ನಮ್ಮ ಹೃದಯದೊಳಗೆ, ಅನಾಹತ ಚಕ್ರ. ಅಲ್ಲಿ ಇದ್ದಂಥ ನವನೀತವನ್ನು ಕದ್ದುಕೊಂಡು ಹೋಗಿ ಅವರವರಿಗೆ ಅವರವರ ಯೋಗ್ಯತೆ ಪ್ರಕಾರ ಅವನು ಫಲವನ್ನು ಕೊಡ್ತಿರ್ತಾನೆ. ಆಮೇಲೆ ನಮ್ಮಲ್ಲಿ ಇರುವಂಥ ಎಲ್ಲ ಚಕ್ರಗಳ ಬಗ್ಗೆ ಇಷ್ಟು ಚೆನ್ನಾಗಿ ವರ್ಣನೆ ಮಾಡಿದ್ದಾರೆ ಅಂದರೆ, ದೇಹದಲ್ಲಿರುವ ಮೂಲಾಧಾರ, ಸ್ವಾಧಿಷ್ಠಾನ, ಮಣಿಪುರ, ಅನಾಹತ, ವಿಶುದ್ಧ, ಆಜ್ಞಾಚಕ್ರ ಮತ್ತು ಸಹಸ್ರ ಚಕ್ರ ಇವುಗಳ ಬಗ್ಗೆನೂ, ಮತ್ತು ಇರುವಂಥ ಸಮುದ್ರಗಳು, 7 ಸಮುದ್ರಗಳ ಬಗ್ಗೆನೂ, ಅದರಲ್ಲಿ ಎಲ್ಲೆಲ್ಲಿದೆ, ಈ ಕೃತಿಯಲ್ಲಿ ಎಲ್ಲೆಲ್ಲಿ ಬರ್ತದೆ ಅನ್ನೋದನ್ನೆಲ್ಲ ಹೇಳಿದಾಗ ನಮಗೇನು ಇದೆಲ್ಲ ಗೊತ್ತೇ ಇರಲಿಲ್ಲಲ್ಲ. ಮಹಿಪತಿದಾಸರು ವಂಶದವರಾದ್ರೂ ನಮಗೇನು ಇದೆಲ್ಲ ಗೊತ್ತಿರಲಿಲ್ಲ. ಕೊನೆ ದಿವಸ ಇದಕ್ಕೇನು ಅವ್ರು ಹೇಳಿದರು ಅಂದರೆ, ಇವು ನಿರ್ನಾಳ ಗ್ರಂಥಿಗಳು, ಸಮುದ್ರಗಳು, ಇವು ಅನಾಹತ ಚಕ್ರ, ಇವೆಲ್ಲ ಇವು ಸ್ಪಿರಿಚುವಲ್ ಸೆಂಟರ್ಸ್ ಅಂತ ಅವ್ರು ಭಾಳ ಚೆನ್ನಾಗಿ ಹೇಳಿದರು. ಆಮೇಲೆ ಕೊನೆ ದಿವಸ ಕೊನೆ ನುಡಿಯನ್ನು ಹೇಳಿದರು. ಬಿಡ ಇವನೆಂದು ಪಿಡಿದವರ ಕೈಯ ಬಿಡದೆ ಸಲಹುತಿಯ ಮೂಢ ಮಹಿಪತಿಯ. ಅವತ್ತಿನ ದಿವಸ ಅವ್ರಿಗೂ ಕಣ್ ತುಂಬಿ ಬಂದಿತ್ತು ಹೇಳಬೇಕಾದ್ರೆ, ಅಷ್ಟು ಚೆನ್ನಾಗಿ ಅದನ್ನು ವಿವರಿಸಿ ಹೇಳಿದರು. ಸಭಿಕರೆಲ್ಲ ಕಣ್ಣೀರು ಬಿಕ್ಕು ಧನಿ ಕೇಳಿಸುವಷ್ಟು ಮಟ್ಟಿಗೆ ಭಾಳ ಸುಂದರವಾಗಿ ವರ್ಣನೆ ಮಾಡಿದರು. ಮೊದಲೇ ದಿವಸ ನಾವು ಬನ್ನಂಜಿಯವರ ಪ್ರವಚನವನ್ನು ಏರ್ಪಾಡು ಮಾಡ್ಲಿಕ್ಕೆ ಹತ್ತೀವಿ ಅಂದಾಗ ಬಹಳಷ್ಟು ಜನ ಇಲ್ಲಿ ಇರುವಂಥ ಶಿಷ್ಟ ಪಂಡಿತರು ಹೇಳಿದರು, ಏನು ರೀ ಬನ್ನಂಜಿಯವ್ರದ್ದು ಮಾಡ್ಲಿಕ್ಕೆ ಹತ್ತೀರಿ, ಜನ ಬರ್ತಾರಿಲ್ಲೋ ನೋಡ್ರಿ ಅಂತ ಹೇಳಿದರು. ಕೊನೆ ದಿವಸ ಜನರನ್ನು ಕಂಟ್ರೋಲ್ ಮಾಡಲಿಕ್ಕೆ ಆಗಲಿಲ್ಲ ನಮಗೆ. ಇಡೀ ಸಭಾ ತುಂಬಿ, ಮತ್ತು ಅದರದ್ದು ಬಾಲ್ಕನಿ ತುಂಬಿ, ಮತ್ತು ಹೊರಗೆಲ್ಲ ಜನ ಕೇಳಲಿಕ್ಕೆ ನಿಂತುಬಿಟ್ಟಿದ್ರು. ಕೊನೆಗೆ ಅಲ್ಲಿ ಒಂದು ಟಿ ವಿ ಹಾಕ್ಬೇಕಾಯ್ತು ನಮಗೆ. ಅಂದರೆ ಇಂಥ ಬನ್ನಂಜೆಯವ್ರನ್ನ 5 ದಿವಸ ನಮ್ಮ ಮನೆಯಲ್ಲಿ ಇದ್ರಲ್ಲ, ಭಾರಿ ಭಾರಿ ಖುಷಿಯಿಂದ ಇದ್ವಿ ನಾವೆಲ್ಲ. ಕೊನೆ ದಿವಸ ಹೋಳಿಗೆ ಊಟ ಮಾಡಿಸಿದ್ವಿ. ಅವ್ರ ದಿನ ಗಂಜಿ ಊಟನೇ ಮಾಡೋರು. ಸಾಯಂಕಾಲ ಆದ ತಕ್ಷಣ ಯಾರಾದರೂ ನಮ್ಮ ಮನೆಗೆ ಬರ್ರಿ, ನಿಮ್ಮ ಮನೆಗೆ ಬರ್ರಿ ಕರ್ಕೊಂಡು ಹೋಗಿಬಿಡೋರು. ಹೀಗಾಗಿ ಅವ್ರ ಜೋಡಿ ಡಿಸ್ಕಷನ್ ಮಾಡೋದು ಅಂದ್ರೆ ಗಂಜಿ ಊಟ ಆದಮೇಲೆ ಅಷ್ಟೇ. ಅದನ್ನು ಮಾತ್ರ ನಾವು ತಪ್ಪಿಸ್ಕೊಂಡಿವಿ. ಅವ್ರು ಹೋದ್ಮೇಲೆ ಭಾಳ 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 ಫೀಲ್ ಆಯಿತು. ಆಮೇಲೆ ಅವ್ರನ್ನ ಬೀಳ್ಕೊಡೋ ದಿವಸ ಹೋಳಿಗೆ ಊಟಕ್ಕೆಲ್ಲ ಒಂದು 10 ಜನ ಬಂದಿದ್ದರು. ಎಲ್ಲರೂ ಹೋಳಿಗೆ ಊಟ ಮಾಡಿ ಹುಬ್ಬಳ್ಳಿಗೆ ಹೋಗಿ ಕಾರಲ್ಲಿ ಹೋಗಿ ಅವ್ರನ್ನ ಬಿಟ್ಟು ಬಂದ್ವಿ. ತಿರುಗಿ ಬಂದಾಗ ಮನೆಯೆಲ್ಲ ಒಂಥರ ಅವರ ವಿಚಾರಗಳೇ ತುಂಬ್ಕೊಂಡ್ಬಿಟ್ಟಿದ್ದು. ದಿನಾಲೂ ನಾನು ನಮ್ಮ ಮನೆಯವರು ಅದನ್ನೇ ಡಿಸ್ಕಷನ್ ಮಾಡೋರು. ಇಂಥ ಬನ್ನಂಜಿಯವರಿಗೆ ಸಾವಿರ ನಮಸ್ಕಾರಗಳನ್ನು ಹೇಳಿ ನನ್ನ ಭಾಷಣ